ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಯುವಕ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ ಈತನಿಗೆ ಮುತ್ತಿಟ್ಟಿದ್ದಾನೆ. ಈ ಯುವಕ ಯಾರಿವನು? ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರಿಗೆ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟ ಯುವಕ ಆರೋಪಿ ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ಮುತ್ತಿಟ್ಟಿದ್ದಾನೆ ಈ ಯುವಕ. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಈ ಘಟನೆ ಆಗಿದೆ. ಪ್ರವೀಣ್ ನೆಟ್ಟಾರ್ನನ್ನ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ಆ ಕೊಲೆ ಆರೋಪಿಗಳ ಮಾಸ್ಟರ್ ಮೈಂಡ್ ನೋಡಿ ಆತ ಮುತ್ತಿಟ್ಟೋದು ನೋಡುತ್ತಾ ಇದ್ರೆ ಈ ಕೊಲೆ ಮಾಡಿರೋದನ್ನ ಸಮರ್ಥಿಸಿಕೊಂಡಂಗಿದೆ. ಶಾಫಿ ಬೆಳ್ಳಾರೆ ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಆತನ ಹಣೆಗೆ ಅಲ್ಲೊಬ್ಬ ಯುವಕ ಮುತ್ತಿಡ್ತಾನೆ ನೋಡಿ. ಮುತ್ತಿಟ್ಟು ಆತ ಹೋಗ್ತಾನೆ. ಆತನನ್ನು ಹಿಡಿಬೇಕು ಮೊದಲು. ಆತನು ಈ ಕೊಲೆ ಪ್ರಕರಣದಲ್ಲಿ ಇದ್ದಾನೆ ಏನೋ. ಸದ್ಯಕ್ಕೆ ಆತನನ್ನ ಅಂದ್ರೆ ಯಾರು ಶಾಫಿ ಬೆಳ್ಳಾರೆ ಇದ್ದಾನೆ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಮತ್ತೊಬ್ಬ ಯುವಕ ಶಾಫಿ ಬೆಳ್ಳಾರಿಯ ತಲೆಗೆ ಹಣೆಗೆ ಮುತ್ತಿಡ್ತಾನೆ. ಅವನ ಉದ್ದೇಶ ಏನಾಗಿತ್ತು? ಅವನು ಏನು ಹೇಳೋದಕ್ಕೆ ಹೊರಟಿದ್ದ? ಕೊಲೆ ಮಾಡಿದ್ದನ್ನ ಸಮರ್ಥಿಸಿಕೊಳ್ತಾ ಇದ್ದಾನ? ಯಾರವನು? ಆತನ ಹಿನ್ನೆಲೆ ಏನು? ಅದೆಲ್ಲವೂ ಈಗ ತನಿಖೆ ಆಗಬೇಕಾಗಿದೆ. ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು ಶಾಫಿ ಬೆಳ್ಳಾರೆಯನ್ನ. ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಆರೋಪಿ ಶಾಫಿ ಬೆಳ್ಳಾರೆ ಮಾಸ್ಟರ್ ಮೈಂಡ್ ಇವನೇ. ಹಿಂಗೆ ಕೊಲೆ ಮಾಡಬೇಕು, ಇಷ್ಟೊತ್ತಿಗೆ ಹೊಂಚಾಕಿ ಕೊಲೆ ಮಾಡಿದ್ರಲ್ಲ ಪ್ರವೀಣ್ ನೆಟ್ಟಾರು, ಹಿಂದೂ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಕೊಲೆಗಡುಕ. ಈತನನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೊಬ್ಬ ಯುವಕ ಆತ ಶಾಫಿ ಬೆಳ್ಳಾರೆಯನ್ನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆತನ ಹಣೆಗೆ ಮುತ್ತಿಟ್ಟಿದ್ದಾನೆ. ಯಾರವನು? ಆ ಯುವಕ, ಆ ಹುಡುಗ ಯಾರಾತ? ತನಿಖೆ ಆಗಬೇಕು. ಆತನಿಗೂ ಮತ್ತೆ ಈ ಶಾಫಿ ಬೆಳ್ಳಾರೆಗೂ ಏನ್ ಸಂಬಂಧ? ಕೊಲೆ ಪ್ರಕರಣದಲ್ಲಿ ಆ ಯುವಕಂದೇನಾದ್ರೂ ಪಾತ್ರ ಇದೆಯಾ? ಆತ ಯಾಕೆ ಈ ಶಾಫಿ ಬೆಳ್ಳಾರೆಗೆ ತಲೆಗೆ ಮುತ್ತಿಟ್ಟ? ಕೊಲೆ ಪ್ರಕರಣವನ್ನ ಸಮರ್ಥಿಸಿಕೊಂಡು ಈ ರೀತಿಯಾಗಿ ಮಾಡಿದ್ದ? ಇದೆಲ್ಲ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಯುವಕ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ ಈತನಿಗೆ ಮುತ್ತಿಟ್ಟಿದ್ದಾನೆ. ಈ ಯುವಕ ಯಾರಿವನು? ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರಿಗೆ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟ ಯುವಕ ಆರೋಪಿ ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ಮುತ್ತಿಟ್ಟಿದ್ದಾನೆ ಈ ಯುವಕ. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಈ ಘಟನೆ ಆಗಿದೆ. ಪ್ರವೀಣ್ ನೆಟ್ಟಾರ್ನನ್ನ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ಆ ಕೊಲೆ ಆರೋಪಿಗಳ ಮಾಸ್ಟರ್ ಮೈಂಡ್ ನೋಡಿ ಆತ ಮುತ್ತಿಟ್ಟೋದು ನೋಡುತ್ತಾ ಇದ್ರೆ ಈ ಕೊಲೆ ಮಾಡಿರೋದನ್ನ ಸಮರ್ಥಿಸಿಕೊಂಡಂಗಿದೆ. ಶಾಫಿ ಬೆಳ್ಳಾರೆ ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಆತನ ಹಣೆಗೆ ಅಲ್ಲೊಬ್ಬ ಯುವಕ ಮುತ್ತಿಡ್ತಾನೆ ನೋಡಿ. ಮುತ್ತಿಟ್ಟು ಆತ ಹೋಗ್ತಾನೆ. ಆತನನ್ನು ಹಿಡಿಬೇಕು ಮೊದಲು. ಆತನು ಈ ಕೊಲೆ ಪ್ರಕರಣದಲ್ಲಿ ಇದ್ದಾನೆ ಏನೋ. ಸದ್ಯಕ್ಕೆ ಆತನನ್ನ ಅಂದ್ರೆ ಯಾರು ಶಾಫಿ ಬೆಳ್ಳಾರೆ ಇದ್ದಾನೆ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಮತ್ತೊಬ್ಬ ಯುವಕ ಶಾಫಿ ಬೆಳ್ಳಾರಿಯ ತಲೆಗೆ ಹಣೆಗೆ ಮುತ್ತಿಡ್ತಾನೆ. ಅವನ ಉದ್ದೇಶ ಏನಾಗಿತ್ತು? ಅವನು ಏನು ಹೇಳೋದಕ್ಕೆ ಹೊರಟಿದ್ದ? ಕೊಲೆ ಮಾಡಿದ್ದನ್ನ ಸಮರ್ಥಿಸಿಕೊಳ್ತಾ ಇದ್ದಾನ? ಯಾರವನು? ಆತನ ಹಿನ್ನೆಲೆ ಏನು? ಅದೆಲ್ಲವೂ ಈಗ ತನಿಖೆ ಆಗಬೇಕಾಗಿದೆ. ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು ಶಾಫಿ ಬೆಳ್ಳಾರೆಯನ್ನ. ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಆರೋಪಿ ಶಾಫಿ ಬೆಳ್ಳಾರೆ ಮಾಸ್ಟರ್ ಮೈಂಡ್ ಇವನೇ. ಹಿಂಗೆ ಕೊಲೆ ಮಾಡಬೇಕು, ಇಷ್ಟೊತ್ತಿಗೆ ಹೊಂಚಾಕಿ ಕೊಲೆ ಮಾಡಿದ್ರಲ್ಲ ಪ್ರವೀಣ್ ನೆಟ್ಟಾರು, ಹಿಂದೂ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಕೊಲೆಗಡುಕ. ಈತನನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೊಬ್ಬ ಯುವಕ ಆತ ಶಾಫಿ ಬೆಳ್ಳಾರೆಯನ್ನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆತನ ಹಣೆಗೆ ಮುತ್ತಿಟ್ಟಿದ್ದಾನೆ. ಯಾರವನು? ಆ ಯುವಕ, ಆ ಹುಡುಗ ಯಾರಾತ? ತನಿಖೆ ಆಗಬೇಕು. ಆತನಿಗೂ ಮತ್ತೆ ಈ ಶಾಫಿ ಬೆಳ್ಳಾರೆಗೂ ಏನ್ ಸಂಬಂಧ? ಕೊಲೆ ಪ್ರಕರಣದಲ್ಲಿ ಆ ಯುವಕಂದೇನಾದ್ರೂ ಪಾತ್ರ ಇದೆಯಾ? ಆತ ಯಾಕೆ ಈ ಶಾಫಿ ಬೆಳ್ಳಾರೆಗೆ ತಲೆಗೆ ಮುತ್ತಿಟ್ಟ? ಕೊಲೆ ಪ್ರಕರಣವನ್ನ ಸಮರ್ಥಿಸಿಕೊಂಡು ಈ ರೀತಿಯಾಗಿ ಮಾಡಿದ್ದ? ಇದೆಲ್ಲ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಯುವಕ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ ಈತನಿಗೆ ಮುತ್ತಿಟ್ಟಿದ್ದಾನೆ. ಈ ಯುವಕ ಯಾರಿವನು? ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರಿಗೆ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟ ಯುವಕ ಆರೋಪಿ ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ಮುತ್ತಿಟ್ಟಿದ್ದಾನೆ ಈ ಯುವಕ. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಈ ಘಟನೆ ಆಗಿದೆ. ಪ್ರವೀಣ್ ನೆಟ್ಟಾರ್ನನ್ನ
ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ಆ ಕೊಲೆ ಆರೋಪಿಗಳ ಮಾಸ್ಟರ್ ಮೈಂಡ್ ನೋಡಿ ಆತ ಮುತ್ತಿಡೋದು ನೋಡುತ್ತಾ ಇದ್ರೆ ಈ ಕೊಲೆ ಮಾಡಿರೋದನ್ನ ಸಮರ್ಥಿಸಿಕೊಂಡಂಗಿದೆ. ಶಾಫಿ ಬೆಳ್ಳಾರೆ ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಆತನ ಹಣೆಗೆ ಅಲ್ಲೊಬ್ಬ ಯುವಕ ಮುತ್ತಿಡ್ತಾನೆ ನೋಡಿ, ಮುತ್ತಿಟ್ಟು ಆತ ಹೋಗ್ತಾನೆ. ಆತನನ್ನು ಹಿಡಿಬೇಕು ಮೊದಲು. ಆತನು ಈ ಕೊಲೆ ಪ್ರಕರಣದಲ್ಲಿ ಇದ್ದಾನೆ ಏನೋ. ಸದ್ಯಕ್ಕೆ ಆತನನ್ನ ಅಂದ್ರೆ ಯಾರು ಶಾಫಿ ಬೆಳ್ಳಾರೆ ಇದ್ದಾನೆ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಮತ್ತೊಬ್ಬ ಯುವಕ ಶಾಫಿ ಬೆಳ್ಳಾರಿಯ ತಲೆಗೆ ಹಣೆಗೆ ಮುತ್ತಿಡ್ತಾನೆ. ಅವನ ಉದ್ದೇಶ ಏನಾಗಿತ್ತು, ಅವನು ಏನ್ ಹೇಳೋದಕ್ಕೆ ಹೊರಟಿದ್ದ, ಕೊಲೆ ಮಾಡಿದ್ದನ್ನ ಸಮರ್ಥಿಸಿಕೊಳ್ತಾ ಇದ್ದಾನ, ಯಾರವನು, ಆತನ ಹಿನ್ನೆಲೆ ಏನು, ಅದೆಲ್ಲವೂ ಈಗ ತನಿಖೆ ಆಗಬೇಕಾಗಿದೆ. ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು ಶಾಫಿ ಬೆಳ್ಳಾರೆಯನ್ನ. ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಆರೋಪಿ ಶಾಫಿ ಬೆಳ್ಳಾರೆ ಮಾಸ್ಟರ್ ಮೈಂಡ್ ಇವನೇ. ಹಿಂಗೆ ಕೊಲೆ ಮಾಡಬೇಕು, ಇಷ್ಟೊತ್ತಿಗೆ ಹೊಂಚಾಕಿ ಕೊಲೆ ಮಾಡಿದ್ರಲ್ಲ ಪ್ರವೀಣ್ ನೆಟ್ಟಾರು, ಹಿಂದೂ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಕೊಲೆಗಡುಕ. ಈತನನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೊಬ್ಬ ಯುವಕ ಆತ ಶಾಫಿ ಬೆಳ್ಳಾರೆಯನ್ನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆತನ ಹಣೆಗೆ ಮುತ್ತಿಟ್ಟಿದ್ದಾನೆ. ಯಾರವನು ಆ ಯುವಕ, ಆ ಹುಡುಗ ಯಾರಾತ, ತನಿಖೆ ಆಗ್ಬೇಕು. ಆತನಿಗೂ ಮತ್ತೆ ಈ ಶಾಫಿ ಬೆಳ್ಳಾರೆಗೂ ಏನ್ ಸಂಬಂಧ, ಕೊಲೆ ಪ್ರಕರಣದಲ್ಲಿ ಆ ಯುವಕಂದೇನಾದ್ರೂ ಪಾತ್ರ ಇದೆಯಾ, ಆತ ಯಾಕೆ ಈ ಶಾಫಿ ಬೆಳ್ಳಾರೆಗೆ ತಲೆಗೆ ಮುತ್ತಿಟ್ಟ, ಕೊಲೆ ಪ್ರಕರಣವನ್ನ ಸಮರ್ಥಿಸಿಕೊಂಡು ಈ ರೀತಿಯಾಗಿ ಮಾಡಿದ್ದ, ಇದೆಲ್ಲ. ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗೆ ಯುವಕ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ, ಈತನಿಗೆ ಮುತ್ತಿಟ್ಟಿದ್ದಾನೆ. ಈ ಯುವಕ ಯಾರಿವನು? ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರಿಗೆ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಕೊಲೆ ಆರೋಪಿ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟ ಯುವಕ ಆರೋಪಿ ಶಾಫಿ ಬೆಳ್ಳಾರೆ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ಮುತ್ತಿಟ್ಟಿದ್ದಾನೆ ಈ ಯುವಕ. ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಈ ಘಟನೆ ಆಗಿದೆ. ಪ್ರವೀಣ್ ನೆಟ್ಟಾರ್ನನ್ನ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ಆ ಕೊಲೆ ಆರೋಪಿಗಳ ಮಾಸ್ಟರ್ ಮೈಂಡ್ ನೋಡಿ ಆತ ಮುತ್ತಿಡೋದು ನೋಡುತ್ತಾ ಇದ್ರೆ ಈ ಕೊಲೆ ಮಾಡಿರೋದನ್ನ ಸಮರ್ಥಿಸಿಕೊಂಡಂಗಿದೆ. ಶಾಫಿ ಬೆಳ್ಳಾರೆ ಈ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ. ಆತನ ಹಣೆಗೆ ಅಲ್ಲೊಬ್ಬ ಯುವಕ ಮುತ್ತಿಡ್ತಾನೆ ನೋಡಿ, ಮುತ್ತಿಟ್ಟು ಆತ ಹೋಗ್ತಾನೆ. ಆತನನ್ನು ಹಿಡಿಬೇಕು ಮೊದಲು. ಆತನು ಈ ಕೊಲೆ ಪ್ರಕರಣದಲ್ಲಿ ಇದ್ದಾನೆ ಏನೋ. ಸದ್ಯಕ್ಕೆ ಆತನನ್ನ ಅಂದ್ರೆ ಯಾರು ಶಾಫಿ ಬೆಳ್ಳಾರೆ ಇದ್ದಾನೆ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಮತ್ತೊಬ್ಬ ಯುವಕ ಶಾಫಿ ಬೆಳ್ಳಾರಿಯ ತಲೆಗೆ ಹಣೆಗೆ ಮುತ್ತಿಡ್ತಾನೆ. ಅವನ ಉದ್ದೇಶ ಏನಾಗಿತ್ತು, ಅವನು ಏನ್ ಹೇಳೋದಕ್ಕೆ ಹೊರಟಿದ್ದ, ಕೊಲೆ ಮಾಡಿದ್ದನ್ನ ಸಮರ್ಥಿಸಿಕೊಳ್ತಾ ಇದ್ದಾನ, ಯಾರವನು, ಆತನ ಹಿನ್ನೆಲೆ ಏನು, ಅದೆಲ್ಲವೂ ಈಗ ತನಿಖೆ ಆಗಬೇಕಾಗಿದೆ. ಪೊಲೀಸರು ಕರ್ಕೊಂಡು ಬರ್ತಾ ಇದ್ರು ಶಾಫಿ ಬೆಳ್ಳಾರೆಯನ್ನ. ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಆರೋಪಿ ಶಾಫಿ ಬೆಳ್ಳಾರೆ ಮಾಸ್ಟರ್ ಮೈಂಡ್ ಇವನೇ. ಹಿಂಗೆ ಕೊಲೆ ಮಾಡಬೇಕು, ಇಷ್ಟೊತ್ತಿಗೆ ಹೊಂಚಾಕಿ ಕೊಲೆ ಮಾಡಿದ್ರಲ್ಲ ಪ್ರವೀಣ್ ನೆಟ್ಟಾರು, ಹಿಂದೂ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿದಂತ ಪ್ರಮುಖ ಆರೋಪಿ, ಕಿಂಗ್ ಪಿನ್, ಕೊಲೆಗಡುಕ. ಈತನನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೊಬ್ಬ ಯುವಕ ಆತ ಶಾಫಿ ಬೆಳ್ಳಾರೆಯನ್ನು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆತನ ಹಣೆಗೆ ಮುತ್ತಿಟ್ಟಿದ್ದಾನೆ. ಯಾರವನು ಆ ಯುವಕ, ಆ ಹುಡುಗ ಯಾರಾತ, ತನಿಖೆ ಆಗ್ಬೇಕು. ಆತನಿಗೂ ಮತ್ತೆ ಈ ಶಾಫಿ ಬೆಳ್ಳಾರೆಗೂ ಏನ್ ಸಂಬಂಧ, ಕೊಲೆ ಪ್ರಕರಣದಲ್ಲಿ ಆ ಯುವಕಂದೇನಾದ್ರೂ ಪಾತ್ರ ಇದೆಯಾ, ಆತ ಯಾಕೆ ಈ ಶಾಫಿ ಬೆಳ್ಳಾರೆಗೆ ತಲೆಗೆ ಮುತ್ತಿಟ್ಟ, ಕೊಲೆ ಪ್ರಕರಣವನ್ನ ಸಮರ್ಥಿಸಿಕೊಂಡು ಈ ರೀತಿಯಾಗಿ ಮಾಡಿದ್ದ, ಇದೆಲ್ಲ.